ಕ್ಷಣಗಳಲ್ಲಿ ದೋಸ್ತಿಗಳು ಬಹುದೊಡ್ಡ ಸಮಾವೇಶವನ್ನ ನಡೆಸ್ತಾರೆ. ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೃಹತ್ ಸಮಾವೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಲೋಕವನ್ನ ಗೆಲ್ಲುವುದಕ್ಕೆ ಈ ರೀತಿಯ ರಣತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ನೆಲಮಂಗಲದ ಬಿಐಇಸಿ ಮೈದಾನದಲ್ಲಿ ವಾಸ್ತು ಪ್ರಕಾರವೇ ಇದೀಗ ಸಮಾವೇಶವನ್ನ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಚಿವ ರೇವಣ್ಣ ಸೂಚನೆಯಂತೆ ವೇದಿಕೆಯ ದಿಕ್ಕನ್ನ ಕೂಡ ನಿರ್ಮಾಣ ಮಾಡಲಾಗಿದೆಯಂತೆ. ಕಪ್ಪು ಟಿ ಶರ್ಟ್ ಹಾಕೊಂಡು ಬರೋರ್ಗೆ ನಿರ್ಬಂಧವನ್ನ ಹೇರಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ. ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇವತ್ತು ದೋಸ್ತಿಗಳು ಮುಂದಾಗಿದ್ದಾರೆ. ಲೋಕವನ್ನ ಗೆಲ್ಲೋದಕ್ಕೆ, ಲೋಕ ಕದನವನ್ನ ಗೆಲ್ಲೋದಕ್ಕೆ ಈ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನೆಲಮಂಗಲದ ಬಿಐಇಸಿ ಆ ಒಂದು ಸಭಾಂಗಣದಲ್ಲಿ, ಮೈದಾನದಲ್ಲಿ ಇವತ್ತು ಬೃಹತ್ ಸಮಾವೇಶ ನಡೆಯುತ್ತೆ. ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಮಂದಿ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಎಲ್ಲರಿಗೂ ದೋಸ್ತಿ ನಾಯಕರು ಒಟ್ಟಾಗಿ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನೆಲಮಂಗಲದ ಬಿಐಇಸಿ ನಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮಾವೇಶಕ್ಕೆ ಇದೀಗ ಮೈತ್ರಿ ಪಕ್ಷದ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವರಾದ ಶಿವಶಂಕರ್ ರೆಡ್ಡಿ, ಎಂಟಿಬಿ ನಾಗರಾಜ್, ರಾಜ್ಯಸಭೆ ಸದಸ್ಯರಾದ ಕೆಸಿ ರಾಮಮೂರ್ತಿ, ಜೆಸಿ ಚಂದ್ರಶೇಖರ್, ಶಾಸಕರಾದ ರಾಮಲಿಂಗಾರೆಡ್ಡಿ, ಎನ್ಎ ಹ್ಯಾರಿಸ್, ಎಸ್ಟಿ ಸೋಮಶೇಖರ್ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಜೊತೆಗೆ ಗೋಪಾಲಯ್ಯ, ಮುನಿರತ್ನ, ಅಖಂಡ ಶ್ರೀನಿವಾಸ ಮೂರ್ತಿ, ಎಂಎಲ್ಸಿಗಳಾದ ಶರವಣ, ನಾರಾಯಣಸ್ವಾಮಿ ಸೇರಿ ಹಲವರು ಈಗ ಆಲ್ರೆಡಿ ಆಗಮಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸಮಾವೇಶದ ಹಿನ್ನೆಲೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೆಲಮಂಗಲದ ಡಾಬರ್ಸ್ಪೇಟೆ ಬಳಿ ಭಾರಿ ವಾಹನಗಳಿಗೆ ತಡೆಯನ್ನ ಹಿಡಿಯಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಸಮಾವೇಶ ಹಿನ್ನೆಲೆ ಬೆಂಗಳೂರಿಗೆ ಬರುವ ವಾಹನಗಳಿಗೆ ಪೊಲೀಸರು ಇದೀಗ ಆಲ್ರೆಡಿ ತಡೆ ಹಿಡಿದಿದ್ದಾರೆ. ಮಾರ್ಗ ಬದಲಾವಣೆ ಮಾಡಿ ಡಾಬರ್ಸ್ಪೇಟೆ ಮಾರ್ಗದಿಂದ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಮಾರ್ಗವಾಗಿ ಇದೀಗ ಸಂಚಾರ ಮಾಡುವುದಕ್ಕೆ ಅನುಮತಿಯನ್ನು ಕೂಡ ಕೊಡಲಾಗಿದೆ. ಡಾಬರ್ಸ್ಪೇಟೆಯಿಂದ ಮಾಗಡಿ ಬೆಂಗಳೂರು ಆ ಮೂಲಕ ಇದೀಗ ಹೋಗಿ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಬೆಂಗಳೂರು ಟು ತುಮಕೂರು ಮಾರ್ಗ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸಮಾವೇಶ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಬೆಂಗಳೂರು ಟು ತುಮಕೂರು ಮಾರ್ಗವಾಗಿ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ರಾಮನಗರ, ಕನಕಪುರದಂತ ಬಂದಂಥ ಜನಗಳೆಲ್ಲರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿಕೊಂಡು ಸಮಾವೇಶಕ್ಕೆ ಹೋಗಬೇಕಾಗುತ್ತೆ. ಈ ಕಾರಣದಿಂದಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರ್ತಕ್ಕಂತಹ ಬಸ್ಸುಗಳೇನಿವೆ ಅವೆಲ್ಲವೂ ಕೂಡ ಸ್ಟಾಪ್ ಆಗಿದ್ದಾವೆ. ಪೊಲೀಸರು ಅದನ್ನು ತಡೆ ಹಿಡಿದಿರ್ತಕ್ಕಂಥದ್ದು. ಕಾರಣ ಏನಂತಂದರೆ ಇಲ್ಲಿ ಬಂದಂಥ ಜನರನ್ನು ಸಮಾವೇಶಕ್ಕೆ ಕಳಿಸಬೇಕು. ನೀವು ನೋಡ್ಬೋದು, ನೀವು ದೃಶ್ಯಾವಳಿಗಳು ನೋಡಿದ್ರೆ ಯಾವ ರೀತಿ ಬಸ್ಸುಗಳನ್ನು ನಿಲುಗಡೆ ಮಾಡಿದ್ದಾರೆ ಅಂತ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ಒಂದು ವಾಹನಗಳು ನಿಲುಗಡೆ ಆಗಿರ್ತಕ್ಕಂಥದ್ದು. ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನು ನನ್ನ ಬಲಭಾಗಕ್ಕೆ ನೋಡಿದ್ರೆ ಇದು ಜನರು ಸಮಾವೇಶದ ಸ್ಥಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಾವೇಶದ ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಇವರು ರಸ್ತೆಯನ್ನು ದಾಟ್ಕೊಂಡು ಹೋಗಬೇಕಾಗುತ್ತೆ. ಈ ಕಾರಣದಿಂದಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ವಾಹನ ಸವಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇದೆ. ಈ ರೀತಿ ಒಂದು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಸಮಸ್ಯೆ ಬಗೆಹರಿಸ್ತಾರೆ ಟ್ರಾಫಿಕ್ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ನಾವು ನಿನ್ನೆಯೇ ಹೇಳಿದ್ವಿ, ನಾಳೆ ಈ ಒಂದು ಸಮಾವೇಶ ನಡೆಯೋ ಕಾರಣಕ್ಕೋಸ್ಕರ ಇವತ್ತು ಸಾಕಷ್ಟು ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಜನರು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅಂತ ಹೇಳಿ. ಬಟ್ ಆದ್ರೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಾಲುಗಟ್ಟಿ ವಾಹನಗಳು ಒಂದ್ ಕಡೆ ನಿಂತಿದ್ದಾವೆ. ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಯಾಕೆ ತೊಂದರೆಯನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇದೀಗ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ.
ಈ ಬಗ್ಗೆನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪವರ್ ಏನು ಅಂತ ಹೇಳಿ ದೋಸ್ತಿ ನಾಯಕರು ತೋರಿಸ್ತಾರೆ. ಯಾವ ರೀತಿ ಸಿದ್ಧಗೊಂಡಿದೆ ಸಮಾವೇಶಕ್ಕೆ ಅಂತ ಹೇಳಿ? ಯಶೋಧ, ಏನು ಜಂಟಿ ಆಗಿರ್ತದ್ದು ಸಮಾವೇಶ ಇದು. ರಾಜ್ಯದ ದೋಸ್ತಿ ಸರ್ಕಾರದ ದೋಸ್ತಿ ಪಕ್ಷಗಳ ನಡುವಿನ ಜಂಟಿ ಸಮಾವೇಶ. ವಿಶೇಷವಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರುಗಳು ಜಂಟಿಯಾಗಿ ಇಡೀ ರಾಜ್ಯದ ಉದ್ದಗಲಕ್ಕೆ ಅವರು ಪ್ರಚಾರದಲ್ಲಿ ತೊಡಗಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಆರಂಭಿಕವಾಗಿ ಅಥವಾ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಕ್ಕಂಥ ಸಮಾವೇಶ ಇದಾಗಿರುವಂಥದ್ದು. ಈಗ ನಾವೇ ನೋಡ್ತಾ ಇರಬಹುದು, ಇಲ್ಲಿ ಜನ ಬಂದಿರುವಂತದ್ದ. ಇದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಕರೆತರುವಂತ ಪ್ರಯತ್ನ ಕೂಡ ಇನ್ನು ನಡೀತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಅವರು ಹೆಲಿಕಾಪ್ಟರ್ ಮುಖಾಂತರವಾಗಿ ಇಲ್ಲೇ ಸ್ಟೇಜ್ ಪಕ್ಕದಲ್ಲಿರ್ತಕ್ಕಂಥ ಹೆಲಿಪ್ಯಾಡ್ಗೆ ಬರ್ತಾರೆ. ಅವರು ಬಂದ ನಂತರದಲ್ಲಿ ಸುಮಾರು 5 ಗಂಟೆ 15 ನಿಮಿಷದ ನಂತರದಲ್ಲಿ ಬಹುತೇಕ ಈ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭವಾಗುತ್ತೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಸುಮಾರು 4-5 ಲಕ್ಷ ಜನ ಸೇರಿಸಬೇಕಂತ ಹೇಳಿದ್ರು ಕೂಡ ಆ ಸಂಖ್ಯೆಯಲ್ಲಿ ಖಂಡಿತವಾಗಿಯೂ ಇಲ್ಲಿ ಜನ ಇಲ್ಲ. ಆದ್ರೆ ಒಂದಷ್ಟು ಜನರನ್ನ ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಸಿಲಿನ ಹೊಡೆತ ಕೂಡ ಜಾಸ್ತಿ ಇದ್ದಿದ್ರಿಂದ ಈಗ ಕೊನೆ ಗಳಿಗೆಯಲ್ಲಿ ಜನ ಬರ್ತಾ ಇರುವಂತ ದೃಶ್ಯ ಕೂಡ ನಮಗೆ ಕಂಡು ಬರ್ತಾ ಇದೆ. ಯಶೋಧ, ಎಷ್ಟು ಮಂದಿ ಸೇರಿದ್ದಾರೆ, ಜೊತೆಗೆ ಭದ್ರತೆಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಎಕ್ಸಾಕ್ಟ್ ಆಗಿ ರಾಹುಲ್ ಗಾಂಧಿ ಎಷ್ಟೊತ್ತಿಗೆ ಬರ್ತಾರೆ? ಯಶೋಧ, ಏನು ಈ ಒಂದು ಸಮಾವೇಶದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರುಗಳಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿದೆ. ಬೆಂಗಳೂರಿನ ಮಟ್ಟದಲ್ಲಿ ನಾಯಕರುಗಳ ಮಟ್ಟದಲ್ಲಿ ಆದಂತ ರಾಜಿ, ಆದಂತ ದೋಸ್ತಿ, ಆದಂತ ಗೆಳೆತನ, ಸ್ನೇಹ ಇದು ಬೂತ್ ಮಟ್ಟಕ್ಕೆ ತಲುಪಿಲ್ಲ ಅನ್ನುವಂತ ಆತಂಕ ಸಹಜವಾಗಿದೆ. ಒಟ್ಟಾಗಿ ಚುನಾವಣೆಯನ್ನ ಮೈತ್ರಿ ಮಾಡಿಕೊಂಡು ಎದುರಿಸ್ತಿರುವ ಸಂದರ್ಭದಲ್ಲಿ ಬೂತ್ ಮಟ್ಟದಲ್ಲಿ ಅಥವಾ ಕೆಳಮಟ್ಟದಲ್ಲಿ ಕಾರ್ಯಕರ್ತರು ಒಗ್ಗೂಡದಿದ್ರೆ ಮೈತ್ರಿ ಫಲವನ್ನ ಕೊಡಲ್ಲ ಅನ್ನುವಂಥದ್ದು ನಾಯಕರುಗಳಿಗೆ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ಕೆಳಮಟ್ಟದವರೆಗೂ ಕೂಡ ಕಾರ್ಯಕರ್ತರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಈ ಪ್ರಯತ್ನ, ಈ ಸಮಾವೇಶ ಇದು ಯಶಸ್ವಿ ಆದ್ರೆ ಕಾರ್ಯಕರ್ತರಿಗೆ ಯಶಸ್ವಿಯಾಗಿ ಮೆಸೇಜ್ ಅನ್ನ ಪಾಸ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಯಶಸ್ಸನ್ನುಗೊಳಿಸುವಂತ ಪ್ರಯತ್ನವನ್ನಂತೂ ನಾಯಕರುಗಳು ಮಾಡ್ತಾ ಇದ್ದಾರೆ. ಯಶೋಧ, ದೋಸ್ತಿ ನಾಯಕರು ಯಾರೆಲ್ಲ ಬಂದಿದ್ದಾರೆ ಈಗ ಆಲ್ರೆಡಿ? ಸುಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಯಾರೆಲ್ಲ ದೋಸ್ತಿ ನಾಯಕರು ಬಂದಿದ್ದಾರೆ, ಜೊತೆಗೆ ಯಾವ ರೀತಿಯ ಫೈಟ್ ಅನ್ನ, ಬಿಗ್ ಫೈಟ್ ಅನ್ನ ಬಿಜೆಪಿಗೆ ಕೊಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಮೂಲಕ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವರನ್ನ ಸಂಪರ್ಕವನ್ನ ಮಾಡೋಣ. ಇಲ್ಲಿ ಗಮನಿಸಬಹುದು, ರಾಜ್ಯ ರಾಷ್ಟ್ರ ನಾಯಕರ ಜಂಟಿ ಸಮಾವೇಶದಿಂದ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ 28 ಕ್ಷೇತ್ರದಲ್ಲೂ ಕೂಡ ಜಂಟಿ ಪ್ರಚಾರವನ್ನ ಘೋಷಿಸಿ ಮುಖಂಡರ ಭಿನ್ನಾಭಿಪ್ರಾಯವನ್ನ ಈ ಮೂಲಕ ಶಮನ ಮಾಡೋ ಒಂದು ಯತ್ನವನ್ನ ಇವತ್ತು ಮಾಡಲಾಗ್ತದೆ. ಮೈತ್ರಿಯಿಂದಾಗಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡುವಂತಹ ವಾತಾವರಣವನ್ನ ಕೂಡ ಸೃಷ್ಟಿ ಮಾಡುವಂತಹ ಯೋಜನೆಯನ್ನ ಇದೀಗ ದೋಸ್ತಿ ನಾಯಕರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಂದಾಜು 5 ಲಕ್ಷ ಜನ ಸೇರಿ ಕಾರ್ಯಕರ್ತರಲ್ಲಿ ಜೋಶ್ ತುಂಬುವಂತ ಪ್ರಯತ್ನವನ್ನ ಈ ಮೂಲಕ ದೋಸ್ತಿ ನಾಯಕರು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸುಕೇಶ್, ಯಾರೆಲ್ಲ ಬಂದಿದ್ದಾರೆ ದೋಸ್ತಿ ನಾಯಕರು, ಈ ಮೂಲಕ ಯಾವ ರೀತಿಯ ಸಂದೇಶವನ್ನ ಬಿಜೆಪಿಯವರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ದೋಸ್ತಿ ನಾಯಕರು ಅಂತ? ಖಂಡಿತ ಯಶೋಧ, ಈಗ 2ನೇ ಹಂತದ ನಾಯಕರುಗಳು, ಕೆಲವು ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಜೆಡಿಎಸ್ನ ಅಧಿಕೃತವಾಗಿ ಹೈಕಮಾಂಡ್ ಆಗಿರ್ತಕ್ಕಂಥ ಜೆಡಿಎಸ್ ವರಿಷ್ಠ ದೇವೇಗೌಡರು ಆಗಿರ್ಬೋದು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರುಗಳು ಇದುವರೆಗೂ ಬಂದಿಲ್ಲ. ಅವರುಗಳು ಬಂದ ನಂತರ ಅಧಿಕೃತ ಕಾರ್ಯಕ್ರಮ ಆರಂಭ. ಸುಮಾರು 5 ಗಂಟೆ 15 ನಿಮಿಷದ ನಂತರದಲ್ಲಿ ಈ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭವಾಗುತ್ತೆ. ಹೈಕಮಾಂಡ್ ಮಟ್ಟದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಜೊತೆಯಾಗಿ ಕೈ ಹಿಡಿಯುವ ಮೂಲಕ ತಳಮಟ್ಟದ ಕಾರ್ಯಕರ್ತರಿಗೆ ಸಂದೇಶವನ್ನು ರವಾನೆ ಮಾಡುವಂತ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರೆತರುವಂತ ಪ್ರಯತ್ನವೂ ನಡೀತಾ ಇದೆ. ಬಿಸಿಲಿನ ಜಳ ಕಡಿಮೆ ಆಗ್ತಾ ಇರೋದ್ರಿಂದ ನಿಧಾನವಾಗಿ ಜನ ಈಗ ಸಮಾವೇಶದ ಕಡೆ ಬರ್ತಾ ಇದ್ದಾರೆ. ಹಾಗಾಗಿ ಜನರನ್ನು ಕೂಡ ಸೇರಿಸಬೇಕು. ಈ ಮೂಲಕವಾಗಿ ರಾಜ್ಯದ ಮೂಲೆಗೂ ಬೂತ್ ಮಟ್ಟಕ್ಕೂ ಕಾರ್ಯಕರ್ತರಿಗೆ ಮೆಸೇಜ್ ಅನ್ನು ಪಾಸ್ ಮಾಡಬೇಕು, ಸಂದೇಶವನ್ನು ಕಳಿಸಬೇಕೆನ್ನುವಂತ ನಿಟ್ಟಿನಲ್ಲಿ ನಾಯಕರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. 5 ಗಂಟೆ 15 ನಿಮಿಷದ ನಂತರದಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಯಶೋಧ, ಈಗ ಮುಖಂಡರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ಹಾಗಾದ್ರೆ ಇವತ್ತಿಂದ ಎಲ್ಲವೂ ಸರಿ ಹೋಗ್ಬಿಡುತ್ತಾ ಹಾಗಾದ್ರೆ ಈ ಒಂದು ಸಮಾವೇಶದಿಂದ? ಖಂಡಿತ
ಯಶೋಧ, ಅಂದ್ರೆ ವೇದಿಕೆಯ ಮುಖಾಂತರವಾಗಿ ಒಗ್ಗಟ್ಟನ್ನ ಕಾಯ್ದಿರಿಸಿಕೊಳ್ಳುವಂತ ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಹಾಗೇನಾದ್ರೂ ಒಗ್ಗಟ್ಟನ್ನ ಕಾಯ್ದುಕೊಂಡಂತೆ ರೀತಿಯಲ್ಲಿ ಕ್ಷೇತ್ರಗಳ ಮಟ್ಟದಲ್ಲೂ ಕಾರ್ಯಕರ್ತರ ಮಟ್ಟದಲ್ಲೂ ಒಗ್ಗಟ್ಟು ಮೂಡಿದ್ರೆ ದೋಸ್ತಿಗಳಿಗೆ ಸ್ವಲ್ಪ ಮಟ್ಟಿಗಿನ ಲಾಭ ಆಗಬಹುದು. ಆದ್ರೆ ಅದು ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದನ್ನ ಹೇಗೆ ಕಾರ್ಯಕರ್ತರ ಮನವರಿಕೆ ಮಾಡ್ತಾರೆ, ಸಮಾವೇಶದಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳೋದಲ್ಲದೆ ಆ ನಂತರದಲ್ಲೂ ಕೂಡ ನಾಯಕರನ್ನ ಮನವರಿಕೆ ಮಾಡಿ ಜೊತೆಯಾಗಿ ಹೋಗ್ಲಿಕ್ಕೆ ಏನು ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ದೋಸ್ತಿ ನಾಯಕರ ಪ್ರಯತ್ನ ಫಲ ನೀಡುವಂತ ಸಾಧ್ಯತೆ ಇರುತ್ತೆ. ಯಶೋಧ. ಓಕೆ ಸುಕೇಶ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕವನ್ನ ಮಾಡ್ತೀನಿ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಹುಕಾಲ ಕಳೆದ ಮೇಲೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಬರ್ತಾರಾ? ಹಾಗಾದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ಜ್ಯೋತಿಷ್ಯವನ್ನ ಎಚ್ ಡಿ ರೇವಣ್ಣ ಅವರು ಕೇಳ್ಕೊಂಡ್ಬಿಟ್ಟಿದ್ದಾರೆ. ಸಂಜೆ 5ರಿಂದ 6:30 ರಾಹುಕಾಲ ಇದೆ. ಸಚಿವ ರೇವಣ್ಣ ಸೂಚನೆಯಂತೆ ತಡವಾಗಿ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಬರ್ತಾರಾ? ಎಕ್ಸಾಕ್ಟ್ ಆಗಿ 5:15 ಅವರು ಸಮಾವೇಶದ ವೇದಿಕೆಯತ್ತ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ 5:15 ಆಗ್ತಾ ಬಂತು, ಆದ್ರೂ ಕೂಡ ಇನ್ನೂ ರಾಹುಲ್ ಗಾಂಧಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇವರ ರೇವಣ್ಣನವರ ಸೂಚನೆಯಂತೆ ತಡವಾಗಿ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಬರ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಚಿವ ರೇವಣ್ಣನವರಿಗೆ ಕುಂತ್ರು ನಿಂತ್ರು ಕೂಡ ಜ್ಯೋತಿಷ್ಯ ಬೇಕು. ಅದರಂತೆ ಇವತ್ತು ದೋಸ್ತಿ ಸಮಾವೇಶಕ್ಕೂ ಕೂಡ ಜ್ಯೋತಿಷ್ಯವನ್ನ ಎಚ್ ಡಿ ರೇವಣ್ಣನವರು ಕೇಳಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ನಾಯಕ, ನಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ರಾಹುಲ್ ಗಾಂಧೀಜಿ ಅವರು ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಅವರು ಸುಮಾರು ವಿಚಾರಗಳನ್ನ ನಮಗೆ ಹೇಳಲಿಕ್ಕಿದ್ದಾರೆ. ಈ ದೇಶಕ್ಕೆ ಒಂದು ಬದಲಾವಣೆಯನ್ನ ತರಲಿಕ್ಕೆ ಅವರು ತಯಾರಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ದೇಶಕ್ಕೆ ಬದಲಾವಣೆಯನ್ನ ತರುವ ಉದ್ದೇಶದಿಂದ ಇವತ್ತು ದೋಸ್ತಿಗಳು ಬೃಹತ್ ಒಂದು ಸಮಾವೇಶವನ್ನ ನೆಲಮಂಗಲದ ಬಿಐಇಸಿ ಮೈದಾನದಲ್ಲಿ ಈಗ ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಬರ್ತಾರೆ. ರಾಹುಲ್ ಗಾಂಧಿ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಅದು ಗೊತ್ತಿರುವಂತ ವಿಚಾರ. ಕೇಂದ್ರ ಸರ್ಕಾರದ ವಿರುದ್ಧ ಆಲ್ಮೋಸ್ಟ್ ಅಲ್ಲಿ ಎಲ್ಲೇ ಹೋದ್ರೂ ಕೂಡ ಅವರ ವಿರುದ್ಧವೇ ಮಾತನಾಡ್ತಾರೆ. ಈ ನಿಟ್ಟಿನಲ್ಲಿ ಗೊತ್ತಿರುವಂತ ವಿಚಾರ, ಕೇಂದ್ರ ಸರ್ಕಾರದ ವಿರುದ್ಧವೇ ಇವರು ಇಲ್ಲಿ ಇವತ್ತು ಟೀಕೆಗಳನ್ನ ಮಾಡಬಹುದು ಅಂತ ಹೇಳಿ ಅದನ್ನ ಹೊರತು ಪಡಿಸಿ ಯಾವ ರೀತಿಯ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದ ನಿಟ್ಟಿನಲ್ಲಿ ಮಾತನಾಡ್ತಾ ಹೋದ್ರೆ ದೋಸ್ತಿ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ ಇದೆ, ಬರೀ ನಾಯಕರಲ್ಲಿ ಮಾತ್ರ ಸಮ್ಮಿಶ್ರ ಸರ್ಕಾರ ಇದೆಯಾ, ದೋಸ್ತಿ ಇದೆಯಾ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಒಗ್ಗಟ್ಟು ಅನ್ನೋದು ಮೂಡಿಲ್ಲ. ಈ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಇದೀಗ ಈ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ನೆಲಮಂಗಲದಲ್ಲಿ. ಎಲ್ಲಾ ದೋಸ್ತಿ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾಕ್ಷಿಯಾಗ್ತಾರೆ. ದೇವೇಗೌಡರು ಕೂಡ ಇರ್ತಾರೆ, ಜೊತೆಗೆ ರಾಹುಲ್ ಗಾಂಧಿ ಕೂಡ ಇರ್ತಾರೆ, ಸಿಎಂ ಕುಮಾರಸ್ವಾಮಿ ಆದಿಯಾಗಿ ಸಿದ್ದರಾಮಯ್ಯ ಎಲ್ಲ ನಾಯಕರು ಕೂಡ ಇವತ್ತು ಈ ಸಮಾವೇಶದಲ್ಲಿ ಪಾಲ್ಗೊಂಡು ತಮ್ಮ ಪವರ್ ಏನು, ನಮ್ಮ ಶಕ್ತಿ ಏನು ಅನ್ನೋದನ್ನ ಪ್ರದರ್ಶನ ಮಾಡೋದಕ್ಕೆ, ಬರೀ ರಾಜ್ಯಕ್ಕಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸುವಂತ ಪ್ರಯತ್ನಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಹೆಜ್ಜೆಯನ್ನ ಯಾವ ರೀತಿ ಈ ಹೆಜ್ಜೆ ಮುಂದೆ ಸಾಗಬಹುದು ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಲೋಕ ಸಮರದ ಹೊತ್ತಿನಲ್ಲೇ ಈ ಒಂದು ಬೃಹತ್ ಸಮಾವೇಶ ಯಾವ ರೀತಿ ವರ್ಕೌಟ್ ಆಗುತ್ತೆ, ಯಾವ ರೀತಿ ಈ ದೋಸ್ತಿ ನಾಯಕರು ಅಷ್ಟೇ ಅಲ್ಲ ಕಾರ್ಯಕರ್ತರಿಗೆ ಯಾವ ರೀತಿಯ ಒಗ್ಗಟ್ಟಿನ ಒಂದು ಸಂದೇಶ ರವಾನೆ ಆಗುತ್ತೆ, ಇದೆಲ್ಲವನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಆದ್ರೆ 5:15 ಎಕ್ಸಾಕ್ಟ್ ಆಗಿ ರಾಹುಲ್ ಗಾಂಧಿ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ 5:15 ಆಯ್ತು, ಇನ್ನು ಕೂಡ ವೇದಿಕೆಯತ್ತ ರಾಹುಲ್ ಗಾಂಧಿ ಬಂದಿಲ್ಲ.